ಇದೆಯಾ? ಓಕೆ. ಸೊ ಸ್ಟಾರ್ಟ್. ಇವತ್ತು ಫುಲ್ ಡೇ ಮಾಡೋಣ. ಫುಲ್ ಡೇಲಿ ಬ್ಯಾಕ್ ಮತ್ತು ಬೈಸಿಪ್ಸ್ ಹಿಟ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ನಾನು ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತೀನಿ ಸೇಮ್ ಅದೇ ವರ್ಕೌಟ್ ಇರುತ್ತೆ ಇಲ್ಲೂ. ಏನಕ್ಕೆ ಎಲ್ಲ ಅಟ್ಯಾಚ್ಮೆಂಟ್ ಇದೆ ನನ್ನ ಹತ್ರ, ಬೆಂಚ್ ಇದೆ, ಎಲ್ಲ ಇದೆ. ಸೊ ಎಲ್ಲ ವರ್ಕೌಟ್ ಇದರಲ್ಲೇ ಆಗೋಗುತ್ತೆ. ಸ್ವಲ್ಪ ವೇರಿಯೇಷನ್ಸ್ ಇದೆ, ಬಟ್ ಇಟ್ಸ್ ಫೈನ್. ಲೈಕ್ ನಾವು ಕವರ್ ಮಾಡ್ಬೋದು. ಫುಲ್ ಡೇಲಿ ಏನೇನಿರುತ್ತೆ ಅಂತ ಅಂದರೆ, ಬ್ಯಾಕಿಗೆ ಡಂಬಲ್ ರೋ ಇರುತ್ತೆ, ಲ್ಯಾಟ್ ಪುಲ್ ಡೌನ್, ಸೀಟೆಡ್ ರೋ, ಆಮೇಲೆ ಸ್ಟ್ರಕ್ಸ್ ಇರುತ್ತೆ. ಸೊ ಇದು 4 ವರ್ಕೌಟ್ ಬ್ಯಾಕಿಗೆ. ಬೈಸಿಪ್ಸಿಗೆ ಡಂಬಲಲ್ಲಿ ಹ್ಯಾಮರ್ ಕರ್ಲ್ ಇರುತ್ತೆ, ಆಮೇಲೆ ಇನ್ನೊಂದು ಬಾರ್ಬೆಲ್ ಕರ್ಲ್ ಇರುತ್ತೆ. ಇದೆರಡು ಬೈಸಿಪ್ಗೆ. ಲಾಸ್ಟಿಗೆ ಆ್ಯಪ್ಸಿಗೆ ಒಂದು ವರ್ಕೌಟ್ ಹೊಡಿತೀವಿ, ಡೆಡ್ ಬಗ್ ಅಂತ ಅಂದ್ಬಿಟ್ಟು, ಅಷ್ಟೇ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಆ್ಯಂಡ್ ಇನ್ನೊಂದು, ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅದು ಆದಷ್ಟು ಬೇಗ ಆ ವೀಡಿಯೋಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಶುರು ಮಾಡೋಣ. ಸೊ 50 kg ಡಂಬಲ್ನ ಸೆಟಪ್ ಮಾಡಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಸೊ 50 kg ಡಂಬಲ್ ಸೆಟಪ್ ಆಗಿದೆ. ಸ್ಟ್ರ್ಯಾಪ್ಸ್ ಯೂಸ್ ಮಾಡಿ ಈಸಿ ಗ್ರಿಪ್ಪಿಗೆ. ಸೊ ಸ್ಟ್ರ್ಯಾಪ್ಸ್ ಯೂಸ್ ಮಾಡ್ತಿದ್ದೀನಿ ನಾನು, ಗ್ರಿಪ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಸ್ಟ್ರ್ಯಾಪ್ಸ್ ಯೂಸ್ ಮಾಡಲಿಲ್ಲ ಅಂತಂದರೆ ಜಾಸ್ತಿ ವೆಯ್ಟ್ಸ್ ತೊಗೊಂಡಿದ್ದೀನಿ. ಸೊ 4 ಆರ್ಮ್ಸ್ ಮೇಲೆ ಲೋಡ್ ಬೀಳುತ್ತೆ. ಸೊ ನಿಮ್ಮ ಲ್ಯಾಟ್ಸು ಸ್ಟ್ರೈನ್ ಆಗೋಕ್ಕೂ ಮುಂಚೆ ನಿಮ್ಮ 4 ಆರ್ಮ್ಸ್ ಫೆಟಿಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ಟ್ರ್ಯಾಪ್ಸ್ ಯೂಸ್ ಮಾಡಿ ಮೇಜರ್ ನೀವು ಲ್ಯಾಟ್ಸಿಗೆ ಫೋಕಸ್ ಮಾಡ್ಬೋದು. ಇನ್ ಕೇಸ್ ಏನಾದರೂ 4 ಆರ್ಮ್ಸು ಆಗಬೇಕು ಅಂತಂದರೆ ಸಪ್ರೇಟ್ ವರ್ಕೌಟ್ ಇಡಿ. ಅದಕ್ಕೆ ಎಲ್ಲದನ್ನು ಒಂದೇ ವರ್ಕೌಟಲ್ಲಿ ಮಾಡಿದ್ರೆ ಕೆಲವು ಪಾರ್ಟ್ಸು ಬೇಗ ಫೆಟಿಗ್ ಆಗುತ್ತೆ, ಮೇಯ್ನ್ ಪಾರ್ಟ್ಸ್ಗಿಂತ ಮುಂಚೆನೇ ಆಗಿಬಿಡುತ್ತೆ. ಸೊ ಅದು ಆಪ್ಟಿಮಲ್ ಅಲ್ಲ ಟ್ರೈನಿಂಗು. ಒಂದು ನೀನ ಬೆಂಚ್ ಮೇಲೆ ಇಡ್ತಿದ್ದೀನಿ ಆ್ಯಂಡ್ ಒಂದು ಕೆಳಗೆ, ಆ್ಯಂಡ್ ಲೆಫ್ಟ್ ಹ್ಯಾಂಡನ್ನು ಸಪೋರ್ಟಿಗೆ ಇಟ್ಕೋತಾ ಇದ್ದೀನಿ ಹಿಂಗೆ. ಆ್ಯಂಡ್ ಸ್ಟ್ರ್ಯಾಪ್ ಮಾಡ್ಕೊಳ್ಬೇಕು. ಇದನ್ನ ಕಂಟ್ರೋಲ್ಡ್ ವೇಲಿ ವರ್ಕೌಟ್ ಮಾಡ್ಬೇಕು. ಇವಾಗ ಕಂಟ್ರೋಲ್ಡ್ ವೇಲಿ ತೋರಿಸ್ತೀನಿ ಹೆಂಗೆ ಅಂತ. ಸೊ ಯಾವತ್ತಿದ್ರೂ ಪುಲ್ ಫಸ್ಟ್ ಮೋಷನ್ ಬರುತ್ತಲ್ಲ, ಅದನ್ನು ಎಕ್ಸ್ಪ್ಲೋಸಿವ್ ಆಗಿ ಇಡ್ತೀವಿ. ಆ್ಯಂಡ್ ಸ್ಟ್ರೆಚ್ ಪಾರ್ಟ್ ಏನಿದೆ ಅದನ್ನು ಕಂಟ್ರೋಲ್ಡ್ ಆಗಿ ನಿಧಾನಕ್ಕೆ ಬಿಡಬೇಕು. ಸೊ ಈ ಥರ ಈಗ ನಿಧಾನ, ಫುಲ್ ಸ್ಟ್ರೆಚ್ ಕೆಳಗೋರ್ಗು. ಲಾಸ್ಟ್ ಮುಗೀತು ಹಂಗೆ. ಸೊ ಕೆಳಗಡೆ ಬಿಡುವಾಗ ಫುಲ್ ಸ್ಟ್ರೆಚ್ ಮಾಡಿ ನಿಧಾನಕ್ಕೆ ಬಿಡಿ. ಆ್ಯಂಡ್ ಫುಲ್ ಹಿಂಗೆ ಸ್ಟ್ರೆಚ್ ಆದಮೇಲೆ ಮತ್ತೆ ಎಕ್ಸ್ಪ್ಲೋಸಿವಲ್ಲಿ ಪುಲ್ ಮಾಡಬೇಕು. ಸಿಂಪಲ್. ಇನ್ನೂ 2 ಸೆಟ್ ಮುಗಿಸ್ಕೊಬರ್ತೀನಿ. ಓಕೆ, ಸಿಂಗಲ್ ಆರ್ಮ್ ಡಂಬಲ್ ರೋ ಮುಗೀತು. ಇವಾಗ ಲ್ಯಾಟ್ ಪುಲ್ ಡೌನ್ ಮಾಡೋಣ. ಸೊ ಇಲ್ಲಿ ಬೆಂಚ್ ನಾನು ಸ್ವಲ್ಪ ಡಿಕ್ಲೈನಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಸ್ವಲ್ಪ ಆಕ್ವರ್ಡ್ ಆಗಿದೆ ಇದು ಪೊಸಿಷನ್ನು. ಆಮೇಲೆ ಇಲ್ಲೊಂದು ಥೈ ಸಪೋರ್ಟ್ ಹಾಕಿದ್ದೀನಿ. ಇದು ಮೇಲ್ಗಡೆ ಮಾಡಿದ್ರೆ ಬೆಂಚ್ ಹೈಟ್ ಜಾಸ್ತಿ ಇರೋದ್ರಿಂದ ಫುಲ್ ಸ್ಟ್ರೆಚ್ ಸಿಗೋದಿಲ್ಲ ನನಗೆ, ಇಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಆಯಿತಾ? ಇದು ಸ್ವಲ್ಪ ವಿಯರ್ಡಾಗಿ ಸೆಟ್ ಮಾಡಿದ್ದೀನಿ, ಬಟ್ ನಾನು ಕಂಪ್ಲೀಟಾಗಿ ಲಾಕ್ ಆಗ್ತೀನಿ ಇಲ್ಲಿ. ಆಯಿತಾ? ನನ್ನ ಹಿಪ್ಸು ಸೀಟ್ ಬಿಟ್ಟು ಮೇಲೆ ಎದ್ದೇಳೋದಿಲ್ಲ, ಲಾಕ್ ಆಗಿರಬೇಕು. ಥೈಸ್ ಮತ್ತು ಹಿಪ್ಸ್ ಲಾಕ್ ಆಗಿರಬೇಕು. ಆ್ಯಂಡ್ ಇದು ಹೆಂಗಿದೆ ಅಂದರೆ ವೈಡ್ ಗ್ರಿಪ್ ಅಟ್ಯಾಚ್ಮೆಂಟ್ ಹಾಕಿದ್ದೀನಿ. ಸೊ ಲೋ ಅಲ್ಲಿರೋದ್ರಿಂದ ಫುಲ್ ಸ್ಟ್ರೆಚ್ ಸಿಗುತ್ತೆ. ನಾನು ಬಿಟ್ಟಾಗ ಪ್ರಾಪರಾಗಿ ಸ್ಟ್ರೆಚ್ ಆಗುತ್ತೆ ನನ್ನ ಲ್ಯಾಟ್ಸು. ಆಮೇಲೆ ನನ್ನ ವೆಯ್ಟ್ ಸ್ಟ್ಯಾಕು 80 kg ಇದೆ. ನಾನು 80 kgಗಿಂತ ಜಾಸ್ತಿ ಹೊಡಿತೀನಿ. ಸೊ ಹೆಂಗೆ ಸೆಟಪ್ ಮಾಡಿದ್ದೀನಿ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡಿ, ಎಕ್ಸ್ಟ್ರಾ 15 kgs ಲೆಫ್ಟ್ ಸೈಡ್ ಫಿಟ್ ಮಾಡಿದ್ದೀನಿ, ಆ್ಯಂಡ್ ಎಕ್ಸ್ಟ್ರಾ 10 kgs ನಾನು ರೈಟ್ ಸೈಡ್ ಫಿಟ್ ಮಾಡಿದ್ದೀನಿ. 80 kg ಸ್ಟ್ಯಾಕ್ ಮೇಲ್ಗಡೆ ಇಷ್ಟು ಬೇಕು ನನಗೆ. ಫಸ್ಟು ಹೇಳ್ಕೊಂಬಿಟ್ಟು ಪ್ರಾಪರಾಗಿ ಲಾಕಿನ್ ಆಗಿ ಇದ್ರೊಳಗೆ. ಆಯಿತಾ? ಸೊ ಒನ್ಸ್ ಲಾಕಿನ್ ಆದಮೇಲೆ ಇವಾಗ ಪುಲ್ ಮಾಡುವಾಗ ಅಗೈನ್ ಫುಲ್ ಫೋರ್ಸಲ್ಲಿ ಪಟ್ಟನೆ ಪುಲ್ ಮಾಡಿ, ಸ್ವಲ್ಪ ಲೀನ್ ಬ್ಯಾಕ್ ಆಗಿ, ಆ್ಯಂಡ್ ಫುಲ್ ಸ್ಟ್ರೆಚ್ಚು. ಫುಲ್ ಎಷ್ಟು ಮೇಲಾಗುತ್ತೆ ಅಷ್ಟು ಮೇಲೆ ಬಿಡಿ. ಅಗೈನ್ ಸ್ವಲ್ಪ ಲೀನ್ ಬ್ಯಾಕ್ ಪುಲ್, ಮತ್ತು ಫುಲ್ ಸ್ಟ್ರೆಚ್ಚು. ಸ್ಟ್ರೈಟಾಗೂ ಪುಲ್ ಮಾಡಬಾರ್ದು, ಸ್ವಲ್ಪ ಲೀನ್ ಬ್ಯಾಕ್ ಆಗಬೇಕು, ಜಾಸ್ತಿನೂ ಆಗಬಾರ್ದು. ಫುಲ್ ಸ್ಟ್ರೆಚ್. ಕಂಟ್ರೋಲ್ಡ್ ವೇಲ್ ಬಿಡಿ ರಿಲೀಸ್ ಮಾಡುವಾಗ. ಸೊ ಲ್ಯಾಟ್ ಪುಲ್ ಡೌನ್. ಇನ್ನೂ 2 ಸೆಟ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಕಂಟ್ರೋಲ್ಡಾಗಿ ವರ್ಕೌಟ್ ಮಾಡಿ, ಸ್ಟ್ರೆಚ್ ಪಾರ್ಟ್ ಎಲ್ಲ ಕಂಟ್ರೋಲ್ಡಾಗಿ ಮಾಡಿ, ಸಖತ್ ಜಾಸ್ತಿ ಎಫೆಕ್ಟಿವ್ ಅದು. ಸೊ ಲ್ಯಾಟ್ ಪುಲ್ ಡೌನ್ ಆಯಿತು. ಇವಾಗ ಸೀಟೆಡ್ ರೋ ಮಾಡೋಣ. ಸೊ ಸೀಟೆಡ್ ರೋಗೂ ನಾನು ಅಷ್ಟೇ ವೆಯ್ಟ್ಸ್ ಅಟ್ಯಾಚ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಅಷ್ಟೇ ಸೇಮ್ ಲ್ಯಾಟ್ ಪುಲ್ ಡೌನಿಗೆ ಏನು ಮಾಡಿದ್ದೆ 2 ಸೈಡೂ ಅಷ್ಟೇ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ ಎಕ್ಸ್ಟ್ರಾ, ಯಾಕಂದರೆ ಇರೋ ವೆಯ್ಟ್ ಸ್ಟ್ಯಾಕ್ ಸಾಲೋದಿಲ್ಲ. ಆ್ಯಂಡ್ ಕೆಳಗಡೆ ವೈಡ್ ಗ್ರಿಪ್ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ, ಕೇಬಲ್ ಕೆಳಗಡೆ ಸೆಟ್ ಮಾಡಿಬಿಟ್ಟು. ಆ್ಯಂಡ್ ಈ ಕಡೆನೇ ಕೂತ್ಕೊಂಡ್ಬಿಟ್ಟು ಹೊಡೆಯೋದು ಇದನ್ನ ಅಷ್ಟೇ. ಕೂತ್ಕೊಂಡು
ಸ್ವಲ್ಪ ವಿಯರ್ಡ್ ಆಗಿದೆ, ಆಕ್ವರ್ಡ್ ಆಗಿದೆ ಪೊಸಿಷನ್ನು. ಜಿಮ್ಮಲ್ಲಿ ಚೆನ್ನಾಗಿ ಸೆಟಪ್ ಸಿಗುತ್ತೆ. ನಾನು ಹಿಂಗೆ ಪರವಾಗಿಲ್ಲ ಸೆಟ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ. ಸೊ ಆದಷ್ಟು ಹಿಂದೆ ಬರೋಕ್ಕೆ ಟ್ರೈ ಮಾಡಿ. ಲೆಗ್ಸು ಕರೆಕ್ಟಾಗಿ ಸಪೋರ್ಟಿಗೆ ಇಟ್ಟಿರಿ, ಆಯಿತಾ. ಸೊ ಹೀಗೆ, ಆಯಿತಾ. ಆ್ಯಂಡ್ ಫುಲ್ ಸ್ಟ್ರೆಚ್ ಆಗಬೇಕು, ಆಯಿತಾ. ಫುಲ್ ಸ್ವಲ್ಪ ಲೀನ್ ಬ್ಯಾಕ್ ಆ್ಯಂಡ್ ಆದಷ್ಟು ಮುಂದೆ ಬಿಡೋಕ್ಕೆ ಟ್ರೈ ಮಾಡಿ. ಹಿಂಗೆ ನನಗೆ ಹಿಂಗೆ ಇಷ್ಟ. ಕೆಲವ್ರು ಇಲ್ಲೇ ಬಿಡ್ತಾರೆ. ನನಗೆ ಸ್ವಲ್ಪ ಮುಂದೆ ಲೀನ್ ಆಗಿಬಿಟ್ಟು ಇನ್ನೂ ಈ ಸ್ಟ್ರೆಚ್ ತೊಗೊಳಕ್ಕೆ ಇಷ್ಟ ಆಗುತ್ತೆ ಹಿಂಗೆ, ಆಯಿತಾ. ಹಿಂಗೆ ಫುಲ್ ನಿಮಗೇನಾದರೂ ಮುಂದೆ ಬರೋಕ್ಕೆ ಹೆದರಿಕೆ ಆಗುತ್ತೆ ಅಂದರೆ ಪರವಾಗಿಲ್ಲ, ಇನಿಷಿಯಲಿ ಸ್ಪೈನನ್ನು ಫಿಕ್ಸ್ ಪೊಸಿಷನಲ್ಲೇ ಹೊಡೀರಿ, ಆಯಿತಾ. ಫೇಲ್ಯೂರ್ ತನಕ ಟ್ರೈನ್ ಮಾಡಿ ಇದನ್ನ. ಸೊ ಫುಲ್ ವರ್ಕೌಟ್ಸನ್ನು ಫೇಲ್ಯೂರ್ ತನಕ ಟ್ರೈನ್ ಮಾಡ್ಬೋದು. ಮೆಜಾರಿಟಿ ಮಷಿನ್ ಮತ್ತು ಕೇಬಲಲ್ಲೇ ವರ್ಕೌಟ್ ಮಾಡ್ತೀರಾ. ಸೊ ಏನು ನಿಮ್ಮ ಮೇಲೆ ವೆಯ್ಟ್ಸ್ ಬೀಳೋದಿಲ್ಲ. ಚೆನ್ನಾಗಿ ಮಾಡೋದು, ಒಳ್ಳೆ ಸ್ಟ್ರೆಚ್ಚನ್ನ ಕರೆಕ್ಟಾಗಿ ಫೋಕಸ್ ಮಾಡಿ. ತುಂಬ ಇಂಪಾರ್ಟೆಂಟ್. ನಾನು ಅದು ಮಾಡೋಕ್ಕೆ ಶುರು ಮಾಡಿದಾಗಿಂದ ತುಂಬ ಚೆನ್ನಾಗಿ ಮಸಲ್ ಗೇನ್ ಆಗಿದೆ ನನಗೆ. ಇನ್ನೂ 2 ಸೆಟ್ ಹೊಡೆದ್ಬಿಟ್ಟು ವಾಪಸ್ ಬರ್ತೀನಿ. ಓಕೆ, ಸೊ ಸೀಟೆಡ್ ರೋ ಆಗಿದೆ. ಇವಾಗ ನೆಕ್ಸ್ಟು ಸ್ಟ್ರಕ್ಸ್ ಹೊಡೆಯೋಣ. ಸೊ ಸೆಟಪ್ ನೋಡಿ, ಇಲ್ಲಿ ಸೆಟಪ್ ಮಾಡಿಟ್ಟಿದ್ದೀನಿ. ಈಚ್ ಸೈಡ್ 40 kg ಹಾಕಿದ್ದೀನಿ. ಸೊ ನಾನು ನಾರ್ಮಲಿ 50 kg ಡಂಬಲ್ಸಲ್ಲಿ ಹೊಡಿತಿದ್ದೆ ಈಚ್ ಸೈಡ್. ಸೊ 50 kg ಡಂಬಲ್ಸ್ ಇಟ್ಕೊ ಹೊಡಿತಾ ಇದ್ದೆ ಮುಂಚೆ. ಆ್ಯಂಡ್ ಇವಾಗ 1 ಡಂಬಲ್ಸಲ್ಲಿ ಬರೀ ನಾನು ಮ್ಯಾಕ್ಸ್ 50 kg ಸೆಟ್ ಮಾಡೋಕ್ಕಾಗೋದು. ಸೊ ಬಾರಲ್ಲಿ ಹೊಡೆಯೋಣ. ಏನೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಎಫೆಕ್ಟೇ ಬರುತ್ತೆ. ಸೊ ಅಗೇನ್ ಸ್ಟ್ರಾಪ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಎಫೆಕ್ಟಿವ್ನೆಸ್ ಬರಲಿ ವರ್ಕೌಟಲ್ಲಿ ಅಂತ. ಏನೇ ಹೆವಿ ವೇಟ್ಸ್ ಇರಲಿ, ಪುಲ್ ಮಾಡೋದಾಗಲಿ ಸ್ಟ್ರಾಪ್ಸ್ ಯೂಸ್ ಮಾಡಿ, ಆಯಿತಾ. ಪುಲ್, ಹೋಲ್ಡ್, ಸ್ಲೋ ಡ್ರಾಪ್, ರಿಪೀಟ್. ತುಂಬ ಸಿಂಪಲ್ ವರ್ಕೌಟ್ ಇದು. ಸಾಲಿಡ್ ಟ್ರಾಪ್ಸ್ ಬಿಲ್ಡ್ ಆಗುತ್ತೆ. ಇದೊಂದೇ ವರ್ಕೌಟ್ ಸಾಕು. ಇನ್ನೂ 2 ಸೆಟ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಓಕೆ ಸ್ಟ್ರಕ್ಸ್ ಆಯಿತು. ಈಗ ನೆಕ್ಸ್ಟು ಹ್ಯಾಮರ್ ಕರ್ಲ್ ಮಾಡೋಣ. ಇಲ್ಲಿ 15 kgಸಿಂದ 2 ಡಂಬಲ್ ಸೆಟಪ್ ಮಾಡಿದ್ದೀನಿ. ಸೊ ಸ್ವಲ್ಪ ಕಮ್ಮಿ ವೆಯ್ಟ್ಸೇನೆ. ಸೊ ಈವನ್ ಇದೂ ಅಷ್ಟೇ ಸ್ವಲ್ಪ ಇಂಜುರಿಯಿಂದ ಡೀಲ್ ಮಾಡ್ತಾ ಇದ್ದೀನಿ. ರೈಟ್ ಆರ್ಮ್ ಲಾಂಗ್ ಹೆಡಲ್ಲಿ ಸ್ವಲ್ಪ ಇಂಜುರಿ ಆಗಿದೆ. ಸೊ ಅದಕ್ಕೆ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ. ವೆಯ್ಟ್ಸ್ ಕಮ್ಮಿ ಆದರೂ ಪರವಾಗಿಲ್ಲ, ಇಂಜುರಿ ಆಗಬಾರ್ದು. 1 2 8. ಓಕೆ, ನನ್ನ ಸ್ವಲ್ಪ ಆಡ್ ಅನ್ನಿಸ್ತಿರ್ಬೋದು ಮೂಮೆಂಟು. ಏನಕ್ಕೆ ಅಂತಂದರೆ ಇನ್ನೂ ಸ್ವಲ್ಪ ಪೇಯ್ನ್ ಇದೆ ಲೈಟಾಗಿ ನನಗೆ. ಸೊ ಆದಷ್ಟು ಜಾಸ್ತಿ ಅದ್ರ ಮೇಲೆ ಲೋಡ್ ಹಾಕದೇ ಇರೋ ಥರ ಹೊಡಿತಾ ಇದ್ದೀನಿ, ಆಯಿತಾ. ಸೊ ಇದೊಂದು 3 ಸೆಟ್ ಮಾಡಬೇಕು. ಇನ್ನು 2 ಸೆಟ್ ಹೊಡೆದ್ಬಿಟ್ಟು ಬರ್ತೀನಿ. ಓಕೆ, ಹ್ಯಾಮರ್ ಕರ್ಲ್ ಆಯಿತು. ಇವಾಗ ಬಾರ್ಬೆಲ್ ಕರ್ಲ್ ಹೊಡೆಯೋಣ. ಸೊ 2 ಸೈಡೂ 7.5 kg ಹಾಕಿದ್ದೀನಿ ನಾನು ಅಷ್ಟೇ. ಇದು ಲಾಸ್ಟ್ ಬೈಸಿಪ್ಸ್ ವರ್ಕೌಟು. ಇದಾದಮೇಲೆ ಒಂದು ಆ್ಯಪ್ಸ್ ವರ್ಕೌಟ್ ಇದೆ ಅಷ್ಟೇ. ಗ್ರಿಪ್ಪು ಶೋಲ್ಡರ್ ಸ್ಟ್ರೈಟ್ ಹಿಡ್ಕೊಳ್ಳಿ, ಆಯಿತಾ. ಹಿಂಗಿರಬೇಕು, ಶೋಲ್ಡರ್ ಸ್ಟ್ರೈಟ್ ಇರಬೇಕು. ತುಂಬ ವೈಡೆಲ್ಲ ಹಿಡ್ಕೊಳಕ್ಕೆ ಹೋಗ್ಬಿಡಿ, ಇಷ್ಟೇ ಸಾಕು. ಆ್ಯಂಡ್ ಕಂಟ್ರೋಲ್ಡ್. ಸ್ಲೋ ರಿಲೀಸ್, ಮೇಲೆ ಸ್ಲೋ. ತುಂಬ ಸಿಂಪಲ್ ವರ್ಕೌಟ್, ಏನೂ ಕಾಂಪ್ಲಿಕೇಟೆಡ್ ಇಲ್ಲ ಇದು, ಆಯಿತಾ. ಇನ್ನೂ 2 ಸೆಟ್ ಇದೆ, ಮುಗಿಸ್ಕೊ ಬರ್ತೀನಿ. ಆಮೇಲೆ ಆ್ಯಪ್ಸ್ ಮಾಡಿಬಿಟ್ಟು ಎಂಡ್ ಮಾಡೋಣ ವರ್ಕೌಟ್ನ. ಬಾರ್ಬೆಲ್ ಕರ್ಲ್ಸ್ ಡನ್. ಇವಾಗ ಲಾಸ್ಟ್ ಆ್ಯಪ್ ವರ್ಕೌಟ್. ಸೊ 2 5 kg ಡಂಬಲ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಡೆಡ್ ಬಗ್ ಅಂತ ವರ್ಕೌಟ್ ಹೆಸರು. ಬೆಸ್ಟ್ ವರ್ಕೌಟ್, ಅದೊಂದೇ ವರ್ಕೌಟ್ ಹೊಡೆಯೋದು ನಾನು ಆ್ಯಪ್ಸಿಗೆ. ತುಂಬ ಸಿಂಪಲ್ ವರ್ಕೌಟ್ ಇದು. ಡಂಬಲ್ಸ್ ತೊಗೊಳ್ಳಿ, ಲೋ ವೆಯ್ಟ್ ಡಂಬಲ್ಸ್ ತೊಗೊಳ್ಳಿ. 5 kg ತೊಗೊಂಡಿದ್ದೀನಿ. ಡಂಬಲ್ಸ್ ಇಲ್ಲದೆ ಮಾಡ್ಬೋದು ಫ್ರೀಯಾಗಿ, ಬರೀ ಕೈಯಲ್ಲಿ. ನಾನು ಮುಂಚೆ ಹಂಗೆ ಸ್ಟಾರ್ಟ್ ಮಾಡಿದ್ದು. ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ತಾ ಮಾಡ್ತಾ 2 kg 3 kg 4 kg ಅಂತ ಇವಾಗ 5 kgವರೆಗೂ ಬಂದಿದ್ದೀನಿ. ತುಂಬ ಜಾಸ್ತಿ ವೆಯ್ಟ್ಸ್ ಲೋಡ್ ಮಾಡಬೇಡಿ, ಶೋಲ್ಡರ್ ಮೇಲೆ ಸ್ಟ್ರೈನ್ ಬಿಡುತ್ತೆ. ಲೋ ವೇಟ್ಸಲ್ಲೇ ಹೊಡಿಬೇಕು ಆ್ಯಂಡ್ ಕೋರಿಂದ ಕಂಟ್ರೋಲ್ ಮಾಡಬೇಕು ಈ ವರ್ಕೌಟ್ನ, ನೆನಪು ಇಟ್ಕೊಳ್ಳಿ, ಆಯಿತಾ. ಸೊ 2 ಕೈ 2 ಕಾಲು ಮೇಲೆತ್ತಿ, ರೈಟ್ ಕೈ ಮತ್ತು ಲೆಫ್ಟ್ ಲೆಗ್ ಕೆಳಗೆ ಹೋಗಬೇಕು ಹಿಂಗೆ. ಸೇಮ್ ಟೈಮಲ್ಲಿ ಟಚ್ ಆಗಬಾರ್ದು ನೆಲಕ್ಕೆ. ವಾಪಸ್ ತನ್ನಿ, ಕೋರಿಂದ ಕಂಟ್ರೋಲ್ ಮಾಡಿ. ಲೆಫ್ಟ್ ಕೈ ರೈಟ್ ಲೆಗ್ ಮೇಲೆ. ಸೊ ಇದನ್ನು 20 to 25 reps ಹೊಡಿಬೇಕು ನೀವು. ಆಯಿತು, ಆಫ್ ದ ಬೆಸ್ಟ್ ವರ್ಕೌಟ್ಸ್. ಇನ್ನೂ 2 ಸೆಟ್ ಮಾಡಿಬಿಟ್ಟು ವಾಪಸ್ ಬರ್ತೀನಿ. ಆಯಿತು ಗುರು, ಫುಲ್ ಡೇ ಡನ್. ಆ್ಯಪ್ ವರ್ಕೌಟ್ ಆಯಿತು. ಸೊ ನೆಕ್ಸ್ಟಿಂದ ನಾನು ಎಲ್ಲ ನ್ಯೂಟ್ರಿಷನ್ ವೀಡಿಯೋಸು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾನು ಡೈಲಿ ಏನು ತಿಂತೀನಿ, ಎಷ್ಟು ಕ್ಯಾಲರೀಸಲ್ಲಿದ್ದೀನಿ, ಕಟ್ಟಿಂಗ್ ಹೆಂಗೆ ಮಾಡ್ತಿದ್ದೀನಿ. ನನ್ನ ಬಲ್ಕಿಂಗ್ ಆಲ್ಮೋಸ್ಟ್ ಮುಗೀತು. 3 more weeks.
ಬಲ್ಕಿಂಗಲ್ಲೂ ನಾನು ಎಂಡಲ್ಲಿ ಎಷ್ಟು ತಿಂತಿದ್ದೀನಿ ಅಂತ ತೋರಿಸ್ತೀನಿ, ನನ್ನ ವೆಯ್ಟ್ ಎಷ್ಟಾಗಿದೆ, ನನ್ನ ಕಟ್ಟಿಂಗಲ್ಲಿ ಏನು ತಿಂತೀನಿ, ಹೆಂಗೆ ಕಟ್ ಮಾಡ್ತೀನಿ, ಆಲ್ಮೋಸ್ಟ್ 4 ಮಂತ್ಸಲ್ಲಿ ಕಟ್ ಮಾಡಾಕ್ತೀನಿ ಎಲ್ಲ ಫ್ಯಾಟ್ನ. ಸೊ ನಿಮ್ಮ ಹತ್ರ ಕಂಪ್ಲೀಟ್ ಜರ್ನಿ ಶೇರ್ ಮಾಡ್ತೀನಿ, ಫಾಲೋ ಮಾಡ್ಕೊಳ್ಳಿ ನನ್ನ. ಆ್ಯಂಡ್ ಸೊ ನೆಕ್ಸ್ಟ್ ಪುಷ್ ವರ್ಕೌಟ್ ಎಲ್ಲ ಬರುತ್ತೆ. ಆ್ಯಂಡ್ ನಾನು ದಿನ ಏನು ತಿಂತೀನಿ, ಸಪ್ಲಿಮೆಂಟ್ಸ್ ಏನೇನು ತೊಗೋತೀನಿ, ಪ್ರತಿಯೊಂದು ಹಾಕ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ, ಮಿಸ್ ಮಾಡೋಕೆ ಹೋಗ್ಬಿಡಿ ಆಯಿತಾ. ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸುಸ್ತಾಗೋಯ್ತು, ಸಿಗೋಣ ನಾಳೆ, ಬಾಯ್.